ಗೊತ್ತಿಲ್ಲ. ಬಟ್ ಇದು ನಿಮಗೆ ಲೆಕ್ಕ ಅಂದ್ರೆ ಈಗ ನಿಮ್ಮ ಒಕ್ಕೂಟದಲ್ಲಿ ಎಷ್ಟು ಹಣ ಬಿಡುಗಡೆ ಆಗಿದೆ, ಎಷ್ಟು ಹಣವನ್ನ ಖರ್ಚು ಮಾಡಿದ್ದಾರೆ, ಯಾವ್ಯಾವ ವಿಷಯಕ್ಕೆ ಖರ್ಚು ಮಾಡಿದ್ದಾರೆ ಅನ್ನೋದನ್ನ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಇದ್ರ ಜೊತೆಗೇನೆ ಮುಖ್ಯವಾಗಿ ಇಲ್ಲಿ ನಿಮಗೆ ನೀವೆಲ್ಲರೂ ವಿಮೆ ಮಾಡಿಸಿರ್ತೀರಾ ಅಂತ ಅನ್ಕೊಳ್ತೀನಿ. ಪ್ರಮುಖವಾಗಿ ಇನ್ಶೂರೆನ್ಸ್ ಮಾಡಿಸಿದ್ದೀರಾ ಎಲ್ಲರೂ? 20 ರೂಪಾಯಿದು 436 ರೂಪಾಯಿ 2 ವಿಮೆ ಬರ್ತದೆ. ಸೊ ಇದ್ರ ಮಾಹಿತಿ ನಿಮಗೆ ಕೊಟ್ಟಿರ್ತಾರೆ, ಭಾಳಷ್ಟು ಜನ ಮಾಡಿಸಿರ್ತೀರ. ಸೊ ಅದು ರಿನ್ಯೂವಲ್ ಕೂಡ ಮಾಡಬೇಕಾಗಿರುತ್ತೆ, ಜವಾಬ್ದಾರಿ ನಿಮ್ದಾಗಿರುತ್ತೆ. ಅಂದರೆ ಪ್ರತಿ ವರ್ಷ ಅದು ಹಣವನ್ನು ನೀವು ಕಟ್ಟಿದರೆ ಸೊ ನೀವು ಅದರ ವಿಮಾ ಸೌಲಭ್ಯಕ್ಕೆ ಒಳಪಡ್ತಾ ಹೋಗ್ತೀರ. ಕಾರಣ ಇಷ್ಟೇ, ನೀವು ತಗೊಂಡಿರ್ತಕ್ಕಂಥ ಸಾಲ ಮಧ್ಯದಲ್ಲಿ ಏನಾದರೂ ಯಾವುದೇ ಕಾರಣಕ್ಕೆ ನೀವು ಏನಾದರೂ ಅಪಘಾತ ಆದರೆ ಅಥವಾ ಯಾವುದಾದ್ರೂ ಕಾರಣದಿಂದ ನೀವು ಇಲ್ಲದೇ ಇದ್ದರೆ ಸೊ ಅದನ್ನು ಮರುಪಾವತಿ ಮಾಡೋದಕ್ಕಂತಾನೆ ಸೊ ಈ ವಿಮಾ ಸೌಲಭ್ಯನ ಸರ್ಕಾರದಿಂದ ಕೊಡ್ತಾ ಹೋಗ್ತಾರೆ. ಸೊ ಆದ್ರಿಂದ ಎಲ್ಲರೂ ಕೂಡ ಕಡ್ಡಾಯವಾಗಿ ವಿಮೆ ಸೌಲಭ್ಯಕ್ಕೆ ಒಳಪಡ್ರಿ. ಅದರಲ್ಲಿ ಮುಖ್ಯವಾಗಿ 20 ರೂಪಾಯಿ ವಿಮೆ ಇದೆ. ಸಾಮಾನ್ಯವಾಗಿ ನಮ್ಮ ಒಕ್ಕೂಟದ ಸಿಬ್ಬಂದಿಗಳು ಮಾಡಿಸಿರ್ತಾರೆ. ಲೋನ್ ಅಪ್ಲಿಕೇಶನ್ ಕೊಡ್ಬೇಕಾದ್ರೆ ಅಥವಾ ನೀವು ಹೊಸ ಸಂಘ ಸೇರ್ಪಡೆ ಆಗ್ಬೇಕಾದ್ರೆ ಮಾಡಿಸಿರ್ತಾರೆ. ಸೊ ಅದರಲ್ಲಿ 20 ರೂಪಾಯಿದಲ್ಲಿ 18ರಿಂದ 70 ವರ್ಷದೊಳಗಿರೋಂಥವ್ರು ಯಾರಾದರೂ ಸದಸ್ಯರು ಅಥವಾ ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳು 18 ವರ್ಷ ಮೇಲ್ಪಟ್ಟವರು 70 ವರ್ಷದೊಳಗಿರೋಂಥವ್ರು ಯಾರಾದರೂ ಮಾಡಿಸ್ಬೋದು. ಸೊ ಇದಕ್ಕೆ ನೀವು ಕಟ್ಟೋದು ವರ್ಷಕ್ಕೆ 20 ರೂಪಾಯಿ ಮಾತ್ರ. ಸೊ ಆದರೆ ನಿಮಗೆ ಬೆನಿಫಿಟ್ ಅಥವಾ ಸೌಲಭ್ಯ ಅಂತ ಬಂದಾಗ ಅದು 2 ಲಕ್ಷ ರೂಪಾಯಿ ವಿಮಾ ಕವರೇಜ್ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಯಾವುದೇ ರೀತಿ ಅಪಘಾತ ಆದರೆ, ಅಂದರೆ ಇವಾಗ ಉದಾಹರಣೆಗೆ ನಮಗೆ ಇವಾಗ ಕಾಯಿ ಕೇಳ್ತಾ ಇರ್ತೀವಿ, ಕಾಯಿ ಏನಾದ್ರು ಬೀಳೋದು ಅಥವಾ ಮೇಲಿಂದ ಕಾಲು ಜಾರಿ ಬೀಳುವಂಥದ್ದು ಆಗಿರ್ಬೋದು, ಅಥವಾ ಬಿಲ್ಡಿಂಗ್ ಏನಾದ್ರು ಕಟ್ಟಬೇಕಾದ್ರೆ ಮೇಲಿಂದ ಬೀಳ್ತೀವಿ, ಕರೆಂಟ್ ಶಾಕ್ ಹೊಡಿತದೆ. ಸೊ ಇವೆಲ್ಲ ಕೂಡ ಅಪಘಾತನೇ, ಅರ್ಥ ಆಯ್ತಾ? ಸೊ ಈ ರೀತಿ ಅಪಘಾತಗಳು ಏನಾದರೂ ಆದರೆ ಸೊ ನಿಮಗೆ 2 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ಕವರೇಜ್ ಇರ್ತದೆ. ಸೊ ನೀವು ವರ್ಷಕ್ಕೆ 20 ರೂಪಾಯಿ ಕಟ್ಟಬೇಕು. ಅಂದರೆ ತಿಂಗಳಿಗೆ ನಿಮಗೆ ಸರಿಸುಮಾರು 1.5 ರೂಪಾಯಿ ಬೀಳ್ತದೆ. ಸೊ ಅದು ಏನು ಹೊರೆ ಆಗಲ್ಲ ಅಂತ ಅನ್ಕೊಳ್ತೀನಿ. ಎಷ್ಟೊತ್ತಾಗುತ್ತೆ? ಸೊ ಆದ್ರಿಂದ ದಯಮಾಡಿ ಯಾರಾದ್ರೂ ಒಂದು ವೇಳೆ ಮಾಡಿಸಿಲ್ಲ ಅಂದ್ರೆ ಸೊ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಅಂದ್ರೆ ಫಸ್ಟ್ ಟೈಮ್ ಮಾಡಿಸಿದ್ರೆ ಸೆಕೆಂಡ್ ಟೈಮ್ ಅದು ಆಟೋಮೆಟಿಕಲಿ ಕಟ್ ಆಗ್ತದೆ. ನಿಮ್ಮ ಮೆಸೇಜ್ ಕೂಡ ಬಂದಿರುತ್ತೆ. ಸೊ ಅದು ಒಂದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಸರ್ ಇದನ್ನ ಮಾಡ್ಸೋದು ನಾವು ಇಲ್ಲೇ ಇದ್ದಾಗ ನಮಗೆ ಸಿಗುತ್ತೆ ಅನ್ನೋದು ಬಹಳ ಜನದ ಒಂದು ಪ್ರಶ್ನೆ ಇದೆ. ಬಟ್ ಆದ್ರೆ ಸಾಲ ತಗೊಂಡಿರ್ತೀರಂದ್ರೆ ಒಂದ್ ವೇಳೆ ಮಧ್ಯದಲ್ಲಿ ಕಟ್ಟಿಲ್ಲ ಅಂದ್ರೆ ಕಟ್ಲೇಬೇಕು. ಅಂದ್ರೆ ನೀವಿಲ್ಲ ಅಂದ್ರೂ ಕೂಡ ನಿಮ್ಮ ಮನೆಯವರಾಗ್ಲಿ ಕಟ್ಲೇಬೇಕಾಗುತ್ತೆ, ಹೌದಾ? ಸೊ ಅದನ್ನ ಹೊರೆ ನಿಮ್ಮ ಕುಟುಂಬದವ್ರ ಮೇಲೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಸೊ ನೀವು 2 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ಮಾಡಿದ್ರೆ ಇಲ್ಲಿ ನೀವು ತಗೊಂಡಿರ್ತಕ್ಕಂಥ ಸಾಲ ಒಂದು 50,000 ಅಥವಾ 1 ಲಕ್ಷ ತಗೊಂಡಿರ್ತೀರ, ಆ 1 ಲಕ್ಷ ರೂಪಾಯಿ ಅಲ್ಲೇ ಬಂದು ಹೋಗುತ್ತೆ, ಹೌದಾ? ಇನ್ನೂ 1 ಲಕ್ಷ ರೂಪಾಯಿ ಏನು ಉಳಿದದ್ದು ಅದು ನಿಮ್ಮ ಕುಟುಂಬಕ್ಕೆ ನೆರವಾಗ್ತದೆ. ಸೊ ದಯಮಾಡಿ ಯಾರಾದ್ರೂ ಮಾಡಿಸಿಲ್ಲ ಅಂದ್ರೆ ಸೊ ಒಕ್ಕೂಟದ ಸಿಬ್ಬಂದಿಗಳ ಹತ್ರ ನೀವು ಮಾಡಿಸ್ಬೋದು, ಅಥವಾ BCC ಏನಿರ್ತಾರೋ ಅವ್ರ ಕಡೆ ಕೂಡ ಫಾರ್ಮ್ಸ್ಗಳು ಸಿಗ್ತದೆ, ಬ್ಯಾಂಕಲ್ಲಿ ಹೋಗಿ ಸೊ ನಿಮಗೆ ಒಂದು ವಿಮಾ ಸೌಲಭ್ಯನ ಕೊಡಿಸ್ತಾರೆ. ಸೊ ಎರಡನೇ ವಿಚಾರ, ಅದರಲ್ಲಿ ಇನ್ನೊಂದು ಜೀವ ವಿಮೆ ಅಂತಿದೆ, ಅದು 436 ರೂಪಾಯಿದು. ಸೊ ಇದು ಏನಪ್ಪ ಅಂತಂದ್ರೆ ನಮ್ಮ ಜೀವಕ್ಕೆ ಯಾವುದೇ ರೀತಿ ಹಾನಿ ಅಂದ್ರೆ ಸ್ವಾಭಾವಿಕ ಮರಣ ಅಥವಾ ಅಕಾಲಿಕ ಮರಣ ಯಾವುದೇ ಆದ್ರೂ ಕೂಡ ಅದು ಕವರೇಜ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಥವಾ ಲೋ BP ಆಗೋದು ಅಥವಾ ಸಡನ್ ಆಗಿ ಏನಾದರೂ ಕಾಯಿಲೆ ಬಂದು ನಮಗೆ ನಾವು ಇಲ್ಲದೆ ಇದ್ದಂಥ ಪಕ್ಷದಲ್ಲಿ ಅದಕ್ಕೂ ಕೂಡ 2 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ಇರುತ್ತೆ. ಸೊ ಇದು ಟೋಟಲ್ ಆಗಿ ನಿಮಗೆ 4 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದಕ್ಕೆ ಎರಡನೇ ವಿಚಾರಕ್ಕೆ ಬಂದಾಗ ಅದಕ್ಕೆ 18ರಿಂದ 50 ವರ್ಷದೊಳಗಿರೋಂಥವ್ರು ಯಾರಾದರೂ ಕೂಡ ಮಾಡಿಸ್ಬೋದು. 18 ವರ್ಷ ಮೇಲ್ಪಟ್ಟಂಥವ್ರು 50 ವರ್ಷದ ಒಳಗಿರೋಂಥವ್ರು ಮೊದಲು ನೀವು ಮಾಡಿಸ್ಕೊಡ್ರಿ. ತದನಂತರ ನಿಮ್ಮ ಮನೇಲಿ ಇರ್ತಕ್ಕಂಥ 18 ವರ್ಷ ಮೇಲ್ಪಟ್ಟಂಥವ್ರು ಯಾರಾದರೂ ಇದೆ ದಯಮಾಡಿ ಮಾಡಿಸಿ. ಸೊ ಇದೇನಪ್ಪ ಅಂತಂದ್ರೆ ಮುಖ್ಯವಾಗಿ ಇವಾಗ ನಾವು LIC ಅಂತ ಮಾಡಿಸಿದಾಗ ಅಲ್ಲಿ ನಾವು 5,000 ರೂಪಾಯಿ ಸ್ವಲ್ಪ ಕಟ್ತೀವಿ. ಬಟ್ ಇದನ್ನೇ ನಾವು ವರ್ಷಕ್ಕೆ 456 ರೂಪಾಯಿ ಅಂದ್ರೆ ಅದರಿಂದ 436 ರೂಪಾಯಿ, ಇದರಿಂದ 20 ರೂಪಾಯಿ, ಟೋಟಲ್ 456 ರೂಪಾಯಿ ನಾವು ಕಟ್ಟಿದ್ರೆ ನಮಗೆ ಟೋಟಲ್ 4 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ಸಿಗ್ತಾ ಹೋಗುತ್ತೆ. ಸೊ ಸಿಕ್ಕಿದೆ ಕೂಡ ನಾವು ಹಲವಾರು ಉದಾಹರಣೆಗಳನ್ನ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಪಂಚಾಯತಿಗಳಲ್ಲಿ ಈ ರೀತಿ ಘಟನೆಗಳಾದಾಗ ಅವರಿಗೆ ಆ ಹಣ ಕೂಡ ಸಿಕ್ಕಿದೆ, ಅದರಿಂದ ಸಾಲ ಕೂಡ ಮರುಪಾವತಿ ಮಾಡಿದ್ದಾರೆ, ಉದಾಹರಣೆಗಳು ಕೂಡ ಇದಾವೆ. ಸೊ ಅದೇ ರೀತಿ ಸೊ ಇದು ಒಂದು ವಿಚಾರ. ಅದ್ರ ಜೊತೆಗೆ APY ಅಂತ ಒಂದು ಯೋಜನೆ ಇದೆ, ಅಟಲ್ ಪೆನ್ಷನ್ ಯೋಜನೆ. ಸೊ ಇದರ ಅಡಿಯಲ್ಲಿ 18ರಿಂದ 40 ವರ್ಷದ ಒಳಗಡೆ ಯಾರಾದ್ರೂ ಇದ್ರೆ ಅಂದ್ರೆ ನೀವು ಕೂಡ ಮಾಡಿಸ್ಬೋದು ಮುಖ್ಯವಾಗಿ. ಯಾಕಂದ್ರೆ ಇದರಲ್ಲಿ ನೀವು ಪಿಂಚಣಿ 60 ವರ್ಷದ ನಂತರ ನಿಮಗೆ 1,000ರಿಂದ 5,000 ತನಕ ಪೆನ್ಷನ್ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ನೀವು ಮಾಡಿಸ್ಬೇಕಂತಂದ್ರೆ 18ರಿಂದ 40 ವರ್ಷದ ಒಳಗಿರ್ಬೇಕು. ಸೊ ಇವಾಗ ನನ್ನ ವಯಸ್ಸು 30 ವರ್ಷ ಇದೆ ಅಂದ್ರೆ 30 ವರ್ಷಕ್ಕೆ ಒಂದು ಸ್ಲ್ಯಾಬ್ ಇರುತ್ತೆ ಬ್ಯಾಂಕಲ್ಲಿ. ಅಷ್ಟು ಹಣನ ನೀವು ಪ್ರತಿ ತಿಂಗಳು 60 ವರ್ಷದ ತನಕ ನಿರಂತರವಾಗಿ ಕಟ್ಟಿದ್ದೆ
ಸೊ ನೀವು ಎಷ್ಟು ಕಟ್ತೀರ ಅನ್ನೋದ್ರ ಮೇಲೆ 1000 ರಿಂದ 5000 ತನಕ ಪ್ರತಿ ನೀವಿರೋವರೆಗೂ ಪೆನ್ಷನ್ ಅನ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸರ್. ಒಂದ್ ವೇಳೆ ನಾನು ಕಟ್ಟಿದ್ದೀನಿ, ನಾನು ಇಲ್ಲ ಅಂತಂದ್ರೆ ನೀವು ನಾಮಿನಿ ಯಾರಿಗೆ ಕೊಟ್ಟಿರ್ತಾರೋ ಅವರಿಗೆ ಆ ಪಿಂಚಣಿ ಹಣ ಬರ್ತಾ ಹೋಗುತ್ತೆ. ಸೊ ಅವ್ರ ಕಂಟಿನ್ಯೂಷನ್ ಅವರು ಜೀವಂತವಾಗಿರೋವರೆಗೂ ಕೂಡ ಅವ್ರಿಗೆ ಹಣ ಸಿಗುತ್ತೆ. ಒಂದ್ ವೇಳೆ ಇಬ್ರು ಇಲ್ಲ ಅಂದ್ರೆ ತಂದೆ ಅಥವಾ ತಾಯಿ ಇಬ್ರು ಇಲ್ಲ ಅಂತಂದ್ರೆ ಮಕ್ಕಳಿಗೆ ಅವರಿಗೆ 1,70,70,000ದಿಂದ 8,75,000 ತನಕ, ಅಂದ್ರೆ ನೀವೆಷ್ಟು ಹಣ ಕಟ್ಟಿರ್ತೀರ ಅನ್ನೋದ್ರ ಮೇಲೆ ಅದ್ರ ಮೇಲೆ ಒಂದೇ ಸರಿ ನಿಮಗೆ ಹಣವನ್ನ ಕೊಡುವಂತ ವ್ಯವಸ್ಥೆ ಕೂಡ ಇದೆ. ಸೊ ದಯಮಾಡಿ ಒಂದ್ ವೇಳೆ ಯಾರಾದ್ರೂ ಮಾಡಿಸ್ಬೇಕು ಅಥವಾ ಮಾಡಿಸಿದ್ರೆ ನಿಮಗೆ ಒಳ್ಳೇದು. ಸೊ ಮಾಡಿಸಿದ್ದೆ ಅದರಲ್ಲಿ ನಿಮಗೆ ಈ ಸೌಲಭ್ಯ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ನೀವು ನಮ್ಮ ಒಕ್ಕೂಟದ ಸಿಬ್ಬಂದಿಗಳ ಹತ್ರ ತಿಳ್ಕೊಬಹುದು. ಇದರ ಜೊತೆಗೆ ಒಂದ್ ವೇಳೆ ಯಾರ್ದಾದ್ರೂ ಖಾತೆಯಲ್ಲಿ ಸರ್ ನಾನು ಮಿನಿಮಮ್ 500 ರೂಪಾಯಿ ದುಡ್ಡು ಇಡಕ್ಕಾಗಿಲ್ಲ ಅಂತ ಇದ್ರೆ, ಎಲ್ಲರ ಕಡೆ ಮಿನಿಮಮ್ 500 ರೂಪಾಯಿ ಇದೇ ಇರುತ್ತೆ ಹೌದಾ. ಒಂದ್ ವೇಳೆ ಇಡಕ್ಕಾಗಿಲ್ಲ ಅಂದ್ರೆ ಇವಾಗ ಒಕ್ಕೂಟದ ವ್ಯವಸ್ಥೆ ಅಡಿ ನಾವೇನ್ ಮಾಡಿದ್ವಿ ಅಂದ್ರೆ 500 ರೂಪಾಯಿ ಸಾಲ ಸೌಲಭ್ಯನ ಕೂಡ ಇದೇ ವಿಮೆ ಸೌಲಭ್ಯಕ್ಕೋಸ್ಕರ ಸರ್ಕಾರದಿಂದ ನಿರ್ದೇಶನ ಬಂದಿದೆ. 500 ರೂಪಾಯಿ ಸಾಲವನ್ನ ನೀಡಬೇಕಂತ, ಅದಕ್ಕೆ ಯಾವುದೇ ರೀತಿ ಬಡ್ಡಿ ಇರಲ್ಲ. ಸೊ 12 ಅಂದ್ರೆ 1 ವರ್ಷದಲ್ಲಿ ನೀವು ಅದನ್ನ ಮರುಪಾವತಿ ಮಾಡುವಂತ ವ್ಯವಸ್ಥೆ ಕೂಡ ಇದೆ. ಅಂದ್ರೆ ಅದು ಎಲ್ರಿಗೂ ಅಲ್ಲ, ಯಾರಿಗೆ ತೀರಾ ನನಗೆ ಅಗತ್ಯ ಅದು ಇಲ್ಲೇ ಇಲ್ಲ, ದುಡ್ಡು ಅಕೌಂಟ್ ಅಲ್ಲಿ ದುಡ್ಡೇ ಇಲ್ಲ ಅಂತಂದ್ರೆ ಆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅದನ್ನ ನೀವು ಅದೇ ಉದ್ದೇಶಕ್ಕೆ ಬಳಸ್ಕೋಬೇಕು ಅನ್ನೋದೇ ಇರೋದು ಆಯ್ತಾ. ಸೊ ಅದ ರೀತಿ ಅದೊಂದು ಮಾಡ್ಕೊಡ್ರಿ. ಇದ್ರ ಜೊತೆ ಡೆಬಿಟ್ ಕಾರ್ಡ್ ಎಲ್ಲರದ್ದು ಇರುತ್ತೆ. ATM ಕಾರ್ಡ್ ಇದೆನಾ? ಎಷ್ಟು ಜನ ಬಳಸಿದ್ರ? ಯಾವಾಗ ಬಳಸಿದ್ರ? ಎಷ್ಟು ವರ್ಷ ಆಗಿದೆ? ಮಾಡಿಸಿ ಹಂಗೆ ಇಟ್ಟಿದ್ದೀರಾ? ಓಕೆ, ನಮ್ದು ಒಂದು ಕಾರ್ಡ್ ಇದೆ ತೋರ್ಸಕ್ಕೆ ಹೌದಾ. ಬಟ್ ಕಾರ್ಡ್ ನ ನೀವು ಬಳಸಬೇಕು. ಈಗ ಜನ್ಧನ್ ಜೀರೋ ಬ್ಯಾಲೆನ್ಸ್ ಅಕೌಂಟ್, ಮೋದಿ ಅಕೌಂಟ್ ಎಷ್ಟು ಜನದಿದೆ? ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಕರಿತೀವಿ, ಜನ್ಧನ್ ಅಕೌಂಟ್ ಅಂತ ಕೂಡ ಕರಿತೀವಿ. ಸಾಮಾನ್ಯ ಭಾಷೆಯಲ್ಲಿ ಎಲ್ಲರೂ ಮೋದಿ ಅಕೌಂಟ್ ಅಂತ ಬಂದಿರೋದು. ಸೊ ಅದು ಅಕೌಂಟ್ ಯಾರ್ದಾದ್ರು ಇದ್ರೆ, ಸೊ ಅದರಲ್ಲಿ ನಿಮಗೆ ಒಂದು ರುಪೇ ಡೆಬಿಟ್ ಕಾರ್ಡ್ ಮೇಲ್ಗಡೆ ರುಪೇ ಅಂತ ಇರುತ್ತೆ ಆ ಕಾರ್ಡ್ ಮೇಲೆ, ಅಂದ್ರೆ ನಿಮ್ಮ ATM ಕಾರ್ಡ್ ಮೇಲೆ ರುಪೇ ಡೆಬಿಟ್ ಕಾರ್ಡ್ ಅಂತ ಇರುತ್ತೆ. ಸೊ ಅದನ್ನ ನೀವು ಬಳಸಿದ್ದೆ ಅದರಲ್ಲಿ, ಅಂದ್ರೆ ನೀವು ಒಂದು ಕಾರ್ಡ್ ಅನ್ನ ಮಿನಿಮಮ್ 3 ತಿಂಗಳಿಗೆ ಒಂದ್ಸರಿನಾದ್ರೂ ಕಾರ್ಡ್ ತೆಗೆದ್ಬೇಡ. ಅಟ್ಲೀಸ್ಟ್ ನೀವು ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಆಕ್ಟಿವ್ ಆಗಿದ್ರೆ, ಸೊ ನಿಮಗೆ ಏನಾದ್ರೂ ಅಪಘಾತ ಆದ್ರೆ ನಿಮಗೆ 2 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ಆ ಕಾರ್ಡ್ ಇಂದ ಇರ್ತದೆ. ಯಾವಾಗ ಕಾರ್ಡ್ ಅನ್ನ ನೀವು ಬಳಸಿರ್ಬೇಕು, ಆಕ್ಟಿವ್ ಆಗಿ ಇರಬೇಕು. ಕಾರ್ಡ್ ತಗೊಂಡು ಕೊಟ್ಟ ಮೇಲೆ 2 ವರ್ಷ ಆದ್ಮೇಲೆ ಕೂಡ ಹಂಗೆ ಹೊಸದಾಗಿ ಕಾರ್ಡ್ ಇದೆ ಅಂತಂದ್ರೆ ಬರಲ್ಲ. ಅರ್ಥ ಆಯ್ತಾ? ಅಂದ್ರೆ ಆಕ್ಟಿವ್ ಆಗಿ ಇಟ್ಟಿದ್ರೆ ಮಾತ್ರ ಅದು ಬರ್ತದೆ. ಸೊ ಒಂದ್ ವೇಳೆ ಯಾರ್ದಾದ್ರು ನಿಮ್ಮಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡಿಸಿರ್ತೀರಾ, ಬಟ್ ಕಾರ್ಡ್ ಅನ್ನ ನೀವು ಬಳಸಿದ್ದೇ ಇದ್ರೆ ಅದು ಬರಲ್ಲ. ಕಾರ್ಡ್ ಅನ್ನ ಬಳಸ್ತಾ ಇರಿ ನಿರಂತರವಾಗಿ. ಅಟ್ಲೀಸ್ಟ್ ನೀವು ಬ್ಯಾಲೆನ್ಸ್ ಚೆಕ್ ಮಾಡಿದ್ರು ಕೂಡ ಕಾರ್ಡ್ ಆಕ್ಟಿವ್ ಆಗುತ್ತೆ. ಸೊ ಆ ಒಂದು 2 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ಕೂಡ ಸಿಗುತ್ತೆ. ಟೋಟಲ್ ನಿಮಗೆ ಎಷ್ಟು? ಇದರಿಂದ 2, ಅದರಿಂದ 2, ಟೋಟಲ್ 6 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ನಿಮಗೆ ಈ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಅಡಿ ನಿಮಗೆ ಸಿಗ್ತಾ ಹೋಗುತ್ತೆ. ದಯಮಾಡಿ ನಿಮ್ಮ ಕಾರ್ಡ್ಗಳನ್ನ ಆಕ್ಟಿವ್ ಮಾಡ್ಕೊಳ್ರಿ. ಅರ್ಥ ಆಯ್ತಾ? ಸೊ ಇದನ್ನ ನೀವು ಅಷ್ಟೇ ಅಲ್ಲ, ನಿಮ್ಮ ಪಕ್ಕದ ಅಕ್ಕಪಕ್ಕ ಇರ್ತಕ್ಕಂಥವ್ರು ಅಥವಾ ನಿಮ್ಗೆ ಗೊತ್ತಿರುವಂತವ್ರಿಗೂ ಮಾಹಿತಿ ಹೇಳಿ. ಸೊ ಇದು ಒಂದು. ಎರಡನೇ ವಿಚಾರ ಬಂದು ನಮ್ಮಲ್ಲಿ ಇವಾಗ ಬ್ಯಾಂಕ್ ಲಿಂಕೇಜ್, ಇವಾಗ CF ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೊಡ್ತಾ ಇದ್ದಾರೆ. ಆದ್ರೆ ಒಕ್ಕೂಟದ ಅಡಿಯಲ್ಲಿ ಬಹಳ ಜನಕ್ಕೆ ಸಾಲ ಸರಿಯಾಗಿ ಸಿಗದೆ ಇರ್ಬೋದು. ಅಂದ್ರೆ ನಮಗೆ ಬಹಳ ಸಾಲ ಬೇಕಾಗಿರುತ್ತೆ, ನಾನೇನೋ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತಿರ್ತೀನಿ, ಬಟ್ ಸಾಲ ಇಲ್ಲಿ ಕೊಡೋದು 1.5 ಲಕ್ಷ ಒಂದು ಸಂಘಕ್ಕೆ ಹೌದಾ. ಬಟ್ ಅದೆಲ್ಲರಿಗೂ ಕೂಡ ತಲುಪಲ್ಲ. ಅಂದ್ರೆ ಮೀನ್ ತಲುಪಲ್ಲ ಅಂದ್ರೆ ಎಲ್ಲರಿಗೂ ನಮಗೆ ಬೇಕಾದಷ್ಟು ದುಡ್ಡು ನಮಗೆ ಸಿಗದೆ ಇರ್ಬೋದು. ಸೊ ಅದೇ ಉದ್ದೇಶಕ್ಕೆ ಈ ಒಂದು NRLM ಯೋಜನೆ ಅಡಿ ಏನ್ ಮಾಡಿದಾರೆ ಅಂದ್ರೆ CF ಸಾಲವನ್ನ ನಾವು ಸರಿಯಾದ ರೀತಿಯಲ್ಲಿ ಎಲ್ರಿಗೂ ತಲುಪಿಸಕ್ಕಾಗಲ್ಲ ಅಂತ ಹೇಳಿ ಬ್ಯಾಂಕ್ ಲಿಂಕೇಜ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಯಲ್ಲಿ ನೀವು ಒಂದು ಸಂಘದಿಂದ ಸಾಲವನ್ನ ಕೂಡ ಪಡ್ಕೋಬಹುದು. ಸೊ ಅದಕ್ಕೆ ಮುಖ್ಯವಾಗಿ ನಿಮ್ಮ ಪುಸ್ತಕಗಳು ಅಪ್ ಟು ಡೇಟ್ ಇರಬೇಕು. ಅಂದ್ರೆ ಯಾವುದೇ ರೀತಿ ಡ್ಯೂ ಇರಬಾರ್ದು. ಸಾಲ ತಗೊಂಡಿದ್ರೆ ಅದನ್ನ ಮರುಪಾವತಿ ಮಾಡಿರ್ಬೇಕು. ಕಂತು ಬಾಕಿ ಅಥವಾ ಡ್ಯೂ ಇತ್ತಂದ್ರೆ ಸಾಲ ಕೊಡಲ್ಲ. ಯಾಕಂದ್ರೆ ಫಸ್ಟ್ ಅವ್ರು ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಸೊ ನಿಮ್ಮ ಸಂಘದಲ್ಲಿ ಎಲ್ಲರೂ ಕೂಡ ಅದ್ರಲ್ಲಿ ಒಂದು 4-5 ಜನ ತಗೋಬೇಕಂತಿದ್ರೆ ಫಸ್ಟ್ ವಿಚಾರ ಮಾಡಿ ತಗೋಬೇಕು ನಿರ್ಣಯ ಮಾಡಿದ್ರೆ ಪುಸ್ತಕಗಳು ಅಪ್ ಟು ಡೇಟ್ ಇರಬೇಕು. ಆಮೇಲೆ ನೀವು ಉಳಿತಾಯ ಖಾತೆ ಅಥವಾ ನಗದು ಏನು ಕ್ಯಾಶ್ ಬುಕ್ ಇರುತ್ತದೋ ಅದನ್ನ ಕಂಪ್ಲೀಟ್ ಆಗಿ ಅಪ್ ಟು ಡೇಟ್ ಬರ್ದಿರ್ಬೇಕು. ಸೊ ಅದರ ಜೊತೆಗೆ ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಸಾಲ ಸುಸ್ತಿದಾರರಾಗಿರ್ಬಾರ್ದು, NP ಅಂತ ಕರಿತೀವಿ. ಯಾವುದೇ ರೀತಿ ಸಾಲ ಬಾಕಿ ಎಲ್ಲೂ ಕೂಡ ಉಳಿಸ್ಕೊಂಡಿರಬಾರ್ದು. ಆಗಿದ್ರೆ ಮಾತ್ರ ಒಂದು ಸಂಘಕ್ಕೆ ಬ್ಯಾಂಕಿಂದ 1.5 ಲಕ್ಷ ರೂಪಾಯಿ ಇಂದ 3 ಲಕ್ಷ ತನಕ ಕೊಡ್ತಾರೆ. ಬಟ್ ಸ್ಟಾರ್ಟಿಂಗ್ ಒಂದು ಹೊಸ ಸಂಘಕ್ಕಾದ್ರೆ 1.5 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಬ್ಯಾಂಕಿಂದ ಕೊಡ್ತಾರೆ. ಇದು ಒಕ್ಕೂಟದ ಕಡೆಯಿಂದ ಇಲ್ಲ, ಬಟ್ ನೀವು NRLM ಯೋಜನೆ ಅಡಿಯಲ್ಲಿ ಇರೋದ್ರಿಂದ ನಿಮಗೆ ಅದನ್ನ ಸಾಲ ಸೌಲಭ್ಯನ ಕೊಡ್ತಾ ಹೋಗ್ತಾರೆ. ಇಲ್ಲ ಸರ್ ನಮ್ಮ ಸಂಘದಲ್ಲಿ ಇಬ್ಬರಿಗಷ್ಟೇ ಬೇಕು ಅಂದ್ರೆ ನೀವು ಇಬ್ಬರನ್ನು ಕೂಡ ಮಾಡ್ಬೋದು. ಬಟ್ ಅದಕ್ಕೆ
ಕಡ್ಡಾಯವಾಗಿ ಎಲ್ಲ ಸದಸ್ಯರು ಕೂಡ ಒಪ್ಪಿ ಒಂದು ನಿರ್ಣಯ ಮಾಡಿ ಅದನ್ನ ಬ್ಯಾಂಕಿಗೆ ನೀವು ತಲುಪಿಸಿದ್ರೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ನಿಮ್ಮ ಸಂಘಕ್ಕೆ ಸಾಲ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಸೊ ಇದು ಬ್ಯಾಂಕ್ ಲಿಂಕೇಜಿಗೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಆಸಕ್ತಿ ಇದ್ದರೆ ನೀವು ಅದು ನಿಮ್ಮ ಪಟ್ಟಿಯನ್ನು ನಿಮ್ಮ MBK ಕಡೆ ಕೊಡ್ಬೋದು. ಮೂರನೇದಾಗಿ ನಮ್ಮಲ್ಲಿ ಇವಾಗ ಚಟುವಟಿಕೆ ಮಾಡೋದಕ್ಕೆ ಅಂತಲೇ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ, ಉನ್ನತಿ ತರಬೇತಿ ಅಂತೇಳಿ. ಸೊ ನಿಮ್ಮಲ್ಲಿ ಯಾರಾದರೂ ತರಬೇತಿ ಮಾಡಲು ಆಸಕ್ತಿ ಇದ್ದರೆ, ಸರ್ ನನಗೆ ತರಬೇತಿ ಬೇಕು ಅನ್ನೋರಿದ್ರೆ ಯಾವುದೇ ರೀತಿ ತರಬೇತಿ ಆಗಿರ್ಬೋದು. ಸೊ ಇದರಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿಗಳಿದ್ದಾವೆ. ಅಂದರೆ ನಮ್ಮಲ್ಲಿ ಇವಾಗ 10 ದಿನದ ತರಬೇತಿಗಳನ್ನು ನಾವು ಇವಾಗ ಹೆಚ್ಚಿನದಾಗಿ ಭಾಳ ಫೋಕಸ್ ಆಗಿ ಮಾಡ್ತಾ ಇದ್ದೀವಿ. ಯಾಕಂದರೆ ಭಾಳ ದಿನ ಈಗ 90 ದಿನ ತರಬೇತಿ ಕೂಡ ಇದೆ, 3 ತಿಂಗಳದು 6 ತಿಂಗಳದು ಕೂಡ ಇದೆ. ಅಷ್ಟು ದಿನ ಅಲ್ಲಿಗೆ ಹೋಗಿ ಉಳ್ಕೊಂಡು ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ನಿಮ್ಮಲ್ಲಿ 10 ದಿನದ ತರಬೇತಿಗಳು ಕೂಡ ಇದೆ. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಅಥವಾ ನೀವು ಇವಾಗ ಇಲ್ಲೆಲ್ಲ ಕಡಿಮೆ ಹಂದಿ ಸಾಕಾಣಿಕೆ ಅಂದರೆ ಫಾರಂ ಹಂದಿ ಅಂತ ನಾವು ಕರಿತೀವಿ. ಸೊ ಅದ್ರ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಮೇಣದ ಬತ್ತಿ ಮಾಡುವಂಥದ್ರ ಬಗ್ಗೆ ಆಗಿರ್ಬೋದು, ಅಥವಾ ಜೇನು ಕೃಷಿ ಸಾಕಾಣಿಕೆ ಬಗ್ಗೆ ಆಗಿರ್ಬೋದು. ಹೌದಾ? ಸೊ ಇವೆಲ್ಲ ರೀತಿ ತರಬೇತಿಗಳನ್ನು ಸರಿಸುಮಾರು 64 ವಿಭಾಗಗಳಲ್ಲಿ ತರಬೇತಿ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಯಾರಿಗಾದ್ರೂ ಆಸಕ್ತಿ ಇದ್ದು, ಸರ್ ನಾನು ಅಲ್ಲೇ ಹೋಗಿ ಅಂದರೆ ತೋಳುಣ್ಸಲ್ಲಿ ಕೊಡ್ತಾರೆ, ಇಲ್ಲಿ ಕೊಡಲ್ಲ. ದಾವಣಗೆರೆಯಲ್ಲಿ ತೋಳುಣ್ಸಲ್ಲಿ ಅಲ್ಲೇ ವಸತಿ, ಊಟ ಜೊತೆಗೆ ನೀವು 100 ದಿನ ಆಳು ನಿಮ್ಮ ಉದ್ಯೋಗ ಖಾತ್ರಿಯಲ್ಲಿ ಮುಗಿಸಿದ್ರೆ ನಿಮಗೆ ಪ್ರೋತ್ಸಾಹ ಭತ್ಯೆ ಕೂಡ ಇರುತ್ತೆ. ಸೊ ಆ ರೀತಿ ತರಬೇತಿಗಳನ್ನು 10 ದಿನ ಅಲ್ಲೇ ಕೊಡ್ತಾರೆ. ತರಬೇತಿಯನ್ನು ಪಡೆದ ನಂತರ ನೀವು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಸೊ ಆ ಒಂದು ತರಬೇತಿಯನ್ನು ಪಡೆಯೋದಕ್ಕೆ ಈಗ ಪ್ರತಿ ಸರಿ ತರಬೇತಿಗಳು ನಡೀತಾ ಇರುತ್ತದೆ. ಸೊ ನಿಮ್ಮಲ್ಲಿ ಯಾರಾದರೂ ಆಸಕ್ತಿ ಇದ್ದರೆ, ನಾನು ಮಾಡ್ಬೇಕಂತಿದ್ರೆ ನಿಮ್ಮ ಹೆಸರನ್ನು ನಮ್ಮ ಸಿಬ್ಬಂದಿಗಳ ಕಡೆ ನೀವು ಕೊಡ್ಬೋದು. ಸೊ ಅದು ಟೈಲರಿಂಗ್ ಕೂಡ ಇದೆ, ಅದು 30 ದಿನ ತರಬೇತಿ ಇರುತ್ತೆ. ನೀವಷ್ಟೇ ಅಲ್ಲ, 18ರಿಂದ 45 ವರ್ಷದೊಳಗಡೆ ಯಾರೇ ಇದ್ರು ನಿಮ್ಮಲ್ಲಿ ಯಾರಿಗಾರು ಆಸಕ್ತಿ ಇದ್ದು ಮಾಡ್ಬೇಕಂತ ನೀವು ಕೊಡ್ಬೋದು. ಜೊತೆಗೆ ನಿಮ್ಮ ಮನೇಲಿ ಮಕ್ಕಳು ಯಾರಾದರೂ ಓದಿ ಫೇಲ್ ಆಗಿರ್ತಾರೆ, ಮುಂದೆ ಏನು ಮಾಡ್ಬೇಕು ಗೊತ್ತಿರಲ್ಲ, SLCನ ಅಥವಾ 7th 8th 9th ಏನೋ ಓದಿರ್ತಾರೆ, ಅಥವಾ PUC ಮಾಡಿರ್ತಾರೆ, ಫೇಲ್ ಆಗಿರ್ತಾರೆ. ಸೊ ಅವರೇ ಏನಾದ್ರು ಒಂದು ತರಬೇತಿ ಮಾಡಿಕೊಂಡು ಅವರೇ ಸ್ವಂತ ಉದ್ಯೋಗ ಮಾಡೋದಕ್ಕೂ ಕೂಡ ಉಚಿತವಾಗಿ ತರಬೇತಿ ಕೊಡ್ತಾರೆ. ಸೊ ಯಾರಾದರೂ ಇದ್ದರೆ ಅವರ ಹೆಸರನ್ನು ನೀವು ನಿಮ್ಮ ಸಿಬ್ಬಂದಿಗಳ ಕಡೆ ಕೊಡ್ಬೋದು. ಸೊ ಅದೇ ರೀತಿ ಇನ್ನೊಂದು ವಿಚಾರ, ನಮ್ಮಲ್ಲಿ DDU-GKV ಅಂತೇಳಿ ಒಂದು ಕಾರ್ಯಕ್ರಮ ಇದೆ. ಸೊ ಇದರ ಅಡಿಯಲ್ಲಿ ಯಾರಾದರೂ ನಿರುದ್ಯೋಗಿ ಯುವತಿಯರು 18 ವರ್ಷದಿಂದ 35 ವರ್ಷದೊಳಗಡೆ ಯಾರಾದರೂ ಇದ್ದು, ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಮಕ್ಳಾಗಲಿ ಆಸಕ್ತಿ ಇದ್ದು ಉದ್ಯೋಗ ಮಾಡೋದಕ್ಕೆ, ಅವ್ರಿಗೆ ಉದ್ಯೋಗ ಬೇಕು ಅಂತಿದ್ರೆ, ಸೊ ಅವರಿಗೆ ತರಬೇತಿ ಜೊತೆ ಉದ್ಯೋಗವನ್ನು ಕೂಡ ಉಚಿತವಾಗಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಸೊ ಅದನ್ನು ಯಾರಾದರೂ SLC PUC ಡಿಗ್ರಿ ITI ಡಿಪ್ಲೊಮಾ ಮಾಡಿರ್ತಾರಲ್ಲ, ಮಾಡಿ ಮನೇಲಿರ್ತಾರೆ, ಏನೋ ಉದ್ಯೋಗ ಬೇಕು ಅಂತ ನೋಡ್ತಾ ಇರ್ತಾರೆ, ಅಂಥವರಿಗೆ ನಾವೇ ತರಬೇತಿಯನ್ನು ಕೊಟ್ಟು 3 ತಿಂಗಳು ತರಬೇತಿ ಇರ್ತದೆ. ತರಬೇತಿಯ ನಂತರ ಉದ್ಯೋಗ ಕೂಡ ಸೊ ಅಲ್ಲೇ ಕೊಡ್ತಾರೆ. ಸೊ ಅದಕ್ಕೆ ಯಾವುದೇ ರೀತಿ ದುಡ್ಡು ಅಥವಾ ಶುಲ್ಕ ಅಂತಕ್ಕಂಥದ್ದು ಇರಲ್ಲ, ಸಂಪೂರ್ಣ ಉಚಿತವಾಗಿರುತ್ತೆ. ಬಟ್ಟೆ, ಊಟ, ವಸತಿ ಜೊತೆಗೆ ನಿಮಗೆ ನೋಟ್ಬುಕ್ಸ್ ಮತ್ತು ಸರ್ಟಿಫಿಕೇಟ್ ಜೊತೆಗೆ ಉದ್ಯೋಗನೂ ಕೂಡ ಕೊಡುವಂಥ ವ್ಯವಸ್ಥೆ ಇರ್ತದೆ. ಸೊ ಇದರಲ್ಲಿ ಹಲವಾರು ವಿಭಾಗಗಳು ಬರ್ತವೆ. ಟೈಲರಿಂಗ್ ಆಗಿರ್ಬೋದು, ಬ್ಯಾಂಕಿಂಗ್ ಬಗ್ಗೆ ಆಗಿರ್ಬೋದು, ಅಥವಾ ರಿಟೇಲ್ ಸೆಕ್ಟರ್ ಬಗ್ಗೆ ತರಬೇತಿಗಳು ಜೊತೆಗೆ ಉದ್ಯೋಗ ಕೂಡ ಸಿಗ್ತದೆ. ಸೊ ತರಬೇತಿ ಆದ ನಂತರ 12,000ದಿಂದ ಅವರ ವೇತನಗಳು ಪ್ರಾರಂಭ ಆಗ್ತದೆ. ಸೊ ಇದೆಲ್ಲ ವ್ಯವಸ್ಥೆಯನ್ನು ಅವ್ರು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಈಗ ಆಲ್ರೆಡಿ ಕಳೆದ ಬಾರಿ ಈಗ ದೇವಕೆರೆಯಿಂದ 1-2-3 ಹೋಗಿದ್ದಾರೆ ಅಂತ ಅನ್ಕೊಳ್ತೀನಿ, ಲೇಡೀಸು. ಅದೇ ರೀತಿ ನಿಮ್ಮಲ್ಲಿ ಯಾರಾದರೂ ಮಹಿಳೆಯರಾಗಲಿ ಅಥವಾ ಪುರುಷರು ಯಾರಾದರೂ ಆಸಕ್ತಿ ಇದ್ದು, ನಿಮ್ಮ ಮನೇಲಿ ಮಕ್ಕಳಿದ್ದು ಆ ರೀತಿ ಆಸಕ್ತಿ ಇದ್ದರೆ, ಸೊ ದಯಮಾಡಿ ಅವರ ಹೆಸರನ್ನು ನೀವು ಸಿಬ್ಬಂದಿಗಳಿಗೆ ಕೊಡ್ಬೋದು. ಇಲ್ಲ ನಮಗಾದರೂ ನೀವು ಮಾಹಿತಿ ಕೊಟ್ಟರೆ ನಾವಾದರೂ ಅವರಿಗೆ ಆ ತರಬೇತಿ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಇಷ್ಟು ಮಾಹಿತಿ ಇದೆ. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಯಾರಿಗಾದ್ರೂ ಆಸಕ್ತಿ ಇದೆ, ನಾ ತರಬೇತಿ ಬಗ್ಗೆ ಏನಾದ್ರು ಚಟುವಟಿಕೆ ಮಾಡ್ಬೇಕಂತಿರೋರು, ಹಿಟ್ಟಿನ ಗಿರಣಿ ಅಥವಾ ರಾಗಿ ಕ್ಲೀನಿಂಗ್ ಮಿಷಿನ್, ಈಗ ಮಿಷಿನ್ ಕೊಡ್ತಾರೆ, ಬಟ್ ಮಿಷಿನ್ ಕೊಟ್ಟ ಮೇಲೆ ಅದನ್ನು ಆಪ್ರೇಟ್ ಮಾಡೋದಕ್ಕೆ ಅಥವಾ ಏನು ಮಾಡಬೇಕು, ಪ್ಯಾಕಿಂಗ್ ಹೆಂಗೆ ಮಾಡಬೇಕು, ಅಥವಾ ಲೇಬ್ಲಿಂಗ್ ಹೆಂಗೆ ಮಾಡಬೇಕು, ಅದೆಲ್ಲ ಇರ್ತದೆ. ಹೌದಾ? ಸೊ ಅದನ್ನೆಲ್ಲವನ್ನು ಕೂಡ EDP ತರಬೇತಿ ಅಂತ ಕೊಡ್ತಾರೆ. 1 ವಾರ ತರಬೇತಿ ಅಲ್ಲೂ ಕೂಡ ಕೊಡ್ತಾರೆ. ಆ ತರಬೇತಿಯನ್ನು ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಂದರೆ ಉದ್ಯಮ ಅಂದರೆ ಏನೋ, ಉದ್ಯಮ ಹೆಂಗೆ ಮಾಡಬೇಕು, ಲಾಭ ಹೆಂಗೆ ಬರುತ್ತೆ, ನಾವು ಎಷ್ಟು ಬಂಡವಾಳ ಹಾಕಬೇಕು, ಸಾಲವನ್ನು ಎಲ್ಲಿ ಪಡ್ಕೋಬೇಕು, ಯಾವ್ಯಾವ ದಾಖಲೆಗಳು ಬೇಕು, ಇವೆಲ್ಲ ಮಾಹಿತಿಯನ್ನು ಅಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಯಾರಿಗಾದ್ರೂ ಆಸಕ್ತಿ ಇದ್ದರೆ ದಯಮಾಡಿ ನಿಮ್ಮ ಹೆಸರನ್ನು ಕೊಡಿ. ನಾವು ಟೈಲರಿಂಗ್ ಹೋಗಿದ್ವಿ ದಾವಣಗೆರೆಯಲ್ಲಿ 5 days ಇಟ್ಕೊಂಡಿದ್ದಲ್ಲ, ಮೋದಿ ಕಡೆಯಿಂದ ವಿಶ್ವಕರ್ಮ ಯೋಜನೆ ಬೇರೆ, ಇದು